ಸರ್ ನಮಸ್ಕಾರ, ತಮ್ಮ ಹೆಸರು? ಸಂತೋಷ್ ಅವರೇ, ಏನೋ ಒಂದು ನೀವು ಮಾಹಿತಿ ಕೊಡಬೇಕು ಅಂತಂದ್ರೆ ಏನು ಮಾಹಿತಿ ಕೊಡಬೇಕು ಸರ್? ನಿನ್ನೆ ನೈಟು ನನ್ನ ಫೋನ್ ಕಳುವ. ನಿನ್ನೆ ನೈಟು ಅಂದರೆ ಇವತ್ತು 11 ನಿನ್ನೆ 10ನೇ ತಾರೀಕು ನೈಟು. ಓಕೆ, ಏನಾಯಿತು? ಯಾರೋ ಇಬ್ರು ಬಂದರು. ಎಲ್ಲಿ? ಬನ್ಮಯ್ಯ ಕಾಲೇಜ್ ಅದ. ಓಕೆ, ಎಲ್ಲಿ ಬನ್ಮಯ್ಯ ಕಾಲೇಜ್ ಹತ್ರ ಎಲ್ಲಿ ಅಂತ? ಅಲ್ಲೇ ಪಕ್ಕದಲ್ಲಿ. ಓಕೆ, ಏನಾಯಿತು? ಫೋನ್ ಕಳುವಾಯಿತು. ಯಾವ ಥರ? ಒಬ್ರು ಬಂದ, ಇನ್ನೂ ಮಾತಾಡ್ತಾ ಎತ್ತು ಹೋದ. ಕೈಲಿ ಹಿಡಿದಿದ್ದಂಗೆ? ಹಾಂ ಹಾಂ ಹಾಂ. ಯಾರೂ ಇರಲಿಲ್ಲ ಸರ್. ಯಾರು ಇರಲಿಲ್ಲ. ನೀವು ಹೊಡೆದ್ರಾ? ಅವ್ರು ಏನೇನ ಚೇಸ್ ಮಾಡಿದ್ರು ಅವ್ರನ್ನ? ಎಷ್ಟು ಜನ ಇದ್ರು? ಇಬ್ಬರಿದ್ರು. ಒಬ್ಬ ಫೋನ್ ಕಿತ್ಕೊಂಡು ಹೊಡೋದ, ಇನ್ನೊಬ್ಬ ಅವನಿಗೆ ಚೇಸ್ ಮಾಡ್ಕೊ ಹೋದ್ರ ನೀವು? ಆಮೇಲೆ ಏನಾಯ್ತು? ಆಮೇಲೆ ಹೋಗಿ ಕಂಪ್ಲೇಂಟ್ ಕೊಟ್ಟೆ ಸರ್, ವಿದ್ಯಾರಣ್ಯಪುರಮ್ಗೆ. ಹಾಂ, ಕಂಪ್ಲೇಂಟ್ ಕೊಟ್ಟರು ಅಥವಾ ಹೋಗಿ ಬಾಯಿಲಿ ಹೇಳಿದ್ರು? ಹೋಗಿ ಇದು ಮಾಡಿದ್ವಿ. ಅವ್ರೇನು ಬಾಯಿಲಿ ಹೇಳಿದ್ರಾ? ವಿದ್ಯಾರಣ್ಯಪುರಂ ಸ್ಟೇಷನ್ಗೆ ಹೋಗಿ ಹೇಳಿದ್ರಿ? ಯಾಕೆ ಅಲ್ಲೇ ಕೇಳಿದ್ರಿ? ನಾವು ಅಲ್ಲೇ ಇರೋದು. ನೀವು ವಿದ್ಯಾರಣ್ಯಪುರಂ ಮೇಲೆ ಇರೋದಾ? ಹಾಗಾಗಿ ಅಲ್ಲೋಗಿ ಹೇಳಿದ್ರಿ. ಅವ್ರೇನಂದ್ರು? ವಿದ್ಯಾರಣ್ಯಪುರ ಸ್ಟೇಷನ್ ಮೈಸೂರು KR ಸ್ಪೋರ್ಟ್ಸ್ ಸ್ಟೇಷನ್ಗೆ ಹೋಗಿ ಅಂದ್ರ? ಆಮೇಲೆ ಅದೇ ಇವತ್ತು ಹೋಗ್ಬೇಕು ಸರ್. ಎಷ್ಟು ಸಾವಿರ ರೂಪಾಯಿ ಫೋನ್ ಸರ್ ಅದು? ಸರ್ ಅದು ಒಂದು 15,000 ರೂಪಾಯಿ. 15,000 ರೂಪಾಯಿ ಫೋನು? ಹೌದಾ? ಯಾವ ಮಾಡಲಿ ಏನೋ ಹೇಳ್ಬೋದಾ? ಓಪೋ. ಓಕೆ, 516. ಹೆಂಗಿದ್ರು ನೋಡಕ್ಕೆ? ಎಷ್ಟು ವಯಸ್ಸು ಅವ್ರಿಗೆ? ಸರ್ ಅವರು ಒಂದು 21-22 ವರ್ಷ ಇರ್ಬೋದು. ಚಿಕ್ಕ ವಯಸ್ಸೇನೆ? ಓಕೆ, ನೀವು ನಡ್ಕೊಂಡು ಹೋಗ್ತಾ ಇದ್ದೀರಾ ಫೋನಲ್ಲಿ ಮಾತಾಡ್ಕೊಂಡು? ಮಾತಾಡ್ತಾ ಕುಂತಿದ್ದೆ ನಾನು. ಕುಂತಿದ್ರಿ? ಎಲ್ಲಿ? ಬನ್ಮಯ್ಯಿಂದ ಮುಂದೆ ಈ ಕಡೆ. ಓಕೆ ಓಕೆ, ಕುಂತಿಕೊಂಡು ಇದ್ದಾಗ ಹಿಂಗ್ ಹೊಡೆದ ಒಬ್ಬ, ಇನ್ನೊಬ್ಬ ತಗೊಂಡು ಹೋದ. ಓಕೆ, ಮೊಬೈಲ್ ಕೈಗೆ ಹೊಡೆದಾಗ ಮೊಬೈಲ್ ಬೀಳ್ತು, ಕ್ಯಾಚ್ ಆಯ್ತಾ ಅದು ಅಥವಾ ಕೆಳಗೆ ಬೀಳ್ತಾ? ಅವನೇ ಕ್ಯಾಚ್ ಮಾಡ್ತಾನೆ. ಅವನೇ ಕ್ಯಾಚ್ ಮಾಡ್ಕೊಂಡ? ಹಾಂ. ಹಾಗಾಗಿ ಮೊಬೈಲ್ ಕಳ್ತನಗಳು ಈ ರೀತಿ ಆಗ್ತಾ ಇದೆ ಈಗ. ನಮ್ಗೆ ಹಿಂಗಾದ್ಮೇಲೆ ಮಹಿಳೆಯರಿಗೆ ಹೆಣ್ಮಕ್ಳು ಮತ್ತೆ ಹೆಂಗ್ ಓಡಾಡ್ತಾರೆ? ಅಲ್ಲ, ನಿನ್ನೆ 8 ಗಂಟೆ ರಾತ್ರಿ 10ನೇ ತಾರೀಕು ಅದು ಹಾಡಾಗಲು, ಸಾರಿ ಬೇಗ ಮಿಡ್-ನೈಟ್ ಏನೆಲ್ಲ ಅದು? ಅದೇ ನೀವು ಹೇಳ್ಬೇಕು ಸರ್. ಓಕೆ ಓಕೆ ಓಕೆ, ಸಂಬಂಧಪಟ್ಟಂದ್ರೆ ಯಾರು KR ಸ್ಟೇಷನ್ಗೆ ಹೋಗ್ಬೇಕಂತ ಈಗೇನು ಕಂಪ್ಲೇಂಟ್ ಕೊಡ್ತಾ ಇದ್ದಾರೆ KR ಸ್ಟೇಷನ್ಗೆ? ಓಕೆ ಓಕೆ, ಇದು ಈ ಥರ ಆಗ್ಬಿಟ್ರೆ ಹೆಂಗೆ ಜನಸಾಮಾನ್ಯರು ಹೆಂಗೆ ಕಾಲ ಕಳೆಯೋದು? ಈಗ ನೀವೇನು ಕೆಲಸ ಮಾಡ್ತಾ ಇದ್ದೀರಾ? ನಮ್ಮದು ಕುಕಿಂಗ್ ಸರ್. ಕುಕ್ಕಿಂಗು? ಎಲ್ಲಿ? ಮುಜರಾ ಇಲಾಖೆ, ಶಿವಸಮುದ್ರ. ಓಕೆ, ಕುಕ್ಕಿಂಗ್ ಕೆಲಸ ಮಾಡ್ತೀರಾ? ಹಾಗಾಗಿ ಹಂಗೆ ಸ್ಟೇಷನ್ಗೆ ಯಾರು ಕಂಪ್ಲೇಂಟ್ ಕೊಡ್ತಾರೆ? ನೀವು ಕೊಡ್ತೀರಾ, ನಿಮ್ಮ ಮನೆಯವ್ರು ಕೊಡ್ತಾರಾ? ತಂದೆ ಕೊಡ್ತಾರೆ. ಹೌದು, ಏನು ಮಾಡ್ತಾರೆ ತಂದೆ? ಅವರು ಕುಕ್ಕಿಂಗೇನೆ? ಓಕೆ ಓಕೆ. ಅಲ್ಲ, ಈ ಥರ ಆದರೆ ಜನಗಳು ಹೆಂಗ್ರಿ ಇರ್ತಾರೆ? ಲೇಡೀಸ್ ಹೆಂಗೆ ಓಡಾಡ್ತಾರೆ ರಾತ್ರಿ ಹೊತ್ತು? ಏನು 8 ಗಂಟೆ ರಾತ್ರಿಲಿ ರ್ಯಾಬ್ರಿಗಳಾಗುತ್ತೆ, ಫೋನ್ ರ್ಯಾಬ್ರಿಗಳಾಗುತ್ತೆ ಅಂತಂದರೆ, ನಾಳೆ ದಿನ ಏನೇನೋ ಬೇರೆ ಥರ ಚೈನು ಗೀನು ಹಾಕಿದರೆ ಹೆಣ್ಮಕ್ಳು ಗಂಡು ಮಕ್ಳು ಕಿತ್ಕೊಂಡು ಹೋಗ್ಬಿಟ್ರೆ ಯಾರು ನೋಡ್ತಾರೆ? ಅಲ್ಲಿ ಯಾರು ಪೊಲೀಸರು ಇರಲಿಲ್ವಾ? ಟ್ರಾಫಿಕ್ನವರು, ಸಿವಿಲ್ ಪೊಲೀಸು ಯಾರೂ ಇಲ್ಲ. ಆಮೇಲೆ ಎಷ್ಟು ದಿನ ಓಡೋದ್ರಿ ನೀವು? ನಾನು ಒಂದು 100 ಮೀಟರ್ ಓಡಿದ್ದೀನಿ. ಹೌದಾ? ಸಿಗ್ಲಿಲ್ಲ ಹುಡುಗರು ಅವರು? ಓಕೆ, ಯಾವ ಥರ ಇದ್ರು ನೋಡೋಕ್ಕೆ? ಯಾವ ಕ್ಯಾಟಗರಿ, ಏನು ನೋಡಲೇ ಇಲ್ಲ? ಹಾಂ, ನಿಮ್ಮ ಮೊಬೈಲ್ ಟೆನ್ಷನ್ ನಿಮಗೆ. ಓಕೆ, ನಿಮ್ಮ ಹೆಸರು? ಸಂತೋಷ್ ಅಂತ. ಥ್ಯಾಂಕ್ ಯು ಸಂತೋಷ್ ಸರ್. ನೋಡಿ, ಇಲ್ಲಿ ಸಬರ್ ವರ್ಷನಲ್ಲಿ ನಾನು ಕೂತಿದ್ದೆ, ತಾವು ಪರಿಚಯ ಆದ್ರಿ, ಈ ಥರ ಹೇಳ್ಕೊಂಡ್ರಿ, ಲೋಗೋ ನೋಡ್ಬಿಟ್ಟು ಹೇಳಿದ್ರಿ ನೀವು, ಮಾಧ್ಯಮದವ್ರ ಅಂತ ಕೇಳಿದ್ರಿ ನೀವು. ಹಾಗಾಗಿ ನೋಡಿ, ಅದಕ್ಕೆ ಲೋಗೋ ಎಷ್ಟು ಕೆಲಸ ಮಾಡುತ್ತೆ ನೋಡಿ. ಓಕೆ, ಥ್ಯಾಂಕ್ ಯು. ನಿಮ್ಮ ನಂಬರ್ಗೆ ತಗೊಂಡು ಅಥವಾ ಏನಾರು ಸಿಕ್ಕರು ನನ್ನ ನಂಬರ್ ತೊಗೊಳ್ಳಿ. ಬಂದೂರು ನಾಳೆ ಅಂತ ಫೇಸ್ಬುಕ್ಕಲ್ಲಿ ಇರ್ತೀನಿ, ನನ್ನ ನಂಬರ್ ಸಿಗುತ್ತೆ. ಬೇರೆ ನಂಬರಿಂದ ಬೇಕಾದ್ರೆ ಫೋನ್ ಮಾಡಿ, ಅಥವಾ ಪರಿಚಯ ಇದ್ದರೆ ಅವರು ಕೂಡ ನನಗೆ ಫೋನ್ ಮಾಡಿ ವಿಚಾರ ತಿಳಿಸಿ. ಈ ವಿಚಾರನ KR ಪೊಲೀಸ್ ಸ್ಟೇಷನ್ ಕಳಿಸ್ಕೊಡ್ತೀನಿ ಅವ್ರ ಮೇಲ್ಗೆ. ಏನು ಕೆಲಸ ಮಾಡ್ತಾರೆ ಫಸ್ಟ್ ನೀವು ಹೋಗಿ ಕಂಪ್ಲೇಂಟ್ ಕೊಡಿ. ಥ್ಯಾಂಕ್ ಯು.